ವೆಲ್ಕಮ್ ಟು ಮೈ ಚಾನಲ್ ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಈಗ ನಾನು ಚಿಕನ್ ಸೆಮಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು 750 ಗ್ರಾಮ್ಸ್ ಚಿಕನ್ ಇದೆ, ಕಲ್ಲುಪ್ಪು, ಮೊಸರು, ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇದು ಕಾಳು ಮೆಣಸಿನ ಪುಡಿ, ಚಿಕನ್ ಗರಂ ಮಸಾಲ, ಮತ್ತು ರೆಡ್ ಚಿಲ್ಲಿ ಪೌಡರ್ ಇದೆ, ಧನಿಯಾ ಪುಡಿ ಇದೆ, ಒಂದು ಈರುಳ್ಳಿ ಇದೆ, 2 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ ಮತ್ತು ಆಯಿಲ್. ಇಷ್ಟನ್ನು ಇದರಲ್ಲೇ ಮಾಡ್ಕೊಳ್ಳೋಣ. ಇಲ್ಲಿ ರುಬ್ಕೊಳ್ಳೋಂಥದ್ದು ಏನೂ ಇಲ್ಲ, ಇದು ಡೈರೆಕ್ಟು ಫ್ರೈ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ನಾನು ಈಗ 50 ಗ್ರಾಮ್ಸ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನಾನೀಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಇದೆ. ಈರುಳ್ಳಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಆಯಿಲಲ್ಲಿ ಅದು ಬಿಟ್ಕೊಳ್ಬೇಕು. ಫ್ರೈ ಆಯಿತು. ಇದಕ್ಕೆ ಈಗ ಅರಿಶಿನ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು, ಜಾಸ್ತಿ ಏನು ಬೇಡ. ಇದಕ್ಕೆ ಚಿಕನ್ನು ಹಾಕ್ಕೊಂಡ್ಬಿಡೋಣ. ಹಾಕಿ ಚಿಕನಲ್ಲಿ ಇರುವಂತಹ ಆಯಿಲೆಲ್ಲ ಹೋಗ್ಬಿಡ್ಬೇಕು. ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಒಂದು 10 ನಿಮಿಷ ಇದರಲ್ಲಿ ಇರುವಂತಹ ಚಿಕನಲ್ಲಿ ಇರುವಂತಹ ನೀರೆಲ್ಲ ಡ್ರೈ ಆಗಿಬಿಡಬೇಕು. ಆವಾಗ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಅಷ್ಟು. ನಾವು ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಮೊಸರು ಇಟ್ಕೊಂಡಿದ್ದೀನಲ್ಲ, ಆ ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಮೋರ್ ದೆನ್ ಒಂದು 10 ನಿಮಿಷಗಳ ಕಾಲ, ಅಂದರೆ ಇದರಲ್ಲಿ ಇರುವಂತಹ ನೀರಿನ ಐಟಮ್ಸ್ ಎಲ್ಲ, ನೀರು ಎಷ್ಟಿದೆ ಅದೆಲ್ಲ ಡ್ರೈ ಆಗಿಬಿಡಬೇಕು. ಆವಾಗ ಮಸಾಲೆಗಳು ಹಾಕ್ಕೊಂಡು ನೀರು ಹಾಕಿಬಿಟ್ಟು ಮತ್ತೆ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟರೆ ಚಿಕನ್ ಸೆಮಿ ಗ್ರೇವಿ ರೆಡಿ ಆಗುತ್ತೆ. ಈಗ ನೋಡಿ, ಇದರಲ್ಲಿ ಇರುವಂತಹ ನೀರು ಎಲ್ಲ ಡ್ರೈ ಆಗಿದೆ. ಈಗ ಇದಕ್ಕೆ ನಾವು ಮಸಾಲ ಆ್ಯಡ್ ಮಾಡ್ತಾ ಬರೋಣ. ನೋಡಿ, ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು, ನನ್ನ ಸ್ಪೂನು ಚಿಕ್ಕದಿದೆ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಚಿಲ್ಲಿ ಪೌಡ್ರು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮಗೆ ಬೇಕಾದಷ್ಟು ಖಾರ ಹಾಕ್ಕೊಳ್ಳಿ. ಇಲ್ಲಿ 3/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಿಕೊಳ್ಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಇದ್ದರೂ ಕೆಲವರು ಇಷ್ಟೇ ಫ್ರೈ ಸಾಕು ಅನ್ನೋದಿದ್ದರೆ ಇಷ್ಟೇ ಫ್ರೈಯಲ್ಲಿ ನೀಟಾಗಿ ಕಂಪ್ಲೀಟ್ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಆಗುತ್ತೆ. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ಇದೆ. 2 ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಮಾಡಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ಈ ಮಸಾಲೆ ಎಲ್ಲ ಎಳ್ಕೊಳ್ಬೇಕಲ್ಲ, ಈಗ ಇದನ್ನು ನೀಟಾಗಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈಗ ಇದಾಗಿದೆ ನೋಡಿ, ಈ ಥರ ನೀಟಾಗಿ ಆಯಿಲ್ ಬಿಟ್ಕೊಂಡು ಬರಬೇಕು. ಕರೆಕ್ಟಾಗಿ ಟೊಮೆಟೊ ಮಸಾಲ ಐಟಮ್ ಎಲ್ಲ ಹಾಕಿ ಮೋರ್ ದೆನ್ 10 ಮಿನಿಟ್ಸ್ ಇದನ್ನು 10 to 15 ಮಿನಿಟ್ಸ್ ಬೇಯಿಸಿದ್ದೀನಿ. ಇದು ಆಯಿಲ್ ಬಿಟ್ಕೊಂಡಿದೆ ಅಂದಾಗ ಇದು ಬೆಂದಿದೆ ಅಂತ ಅರ್ಥ. ಇದಕ್ಕೆ ನಾನೀಗ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಯಾಕಂದರೆ ಹುಳಿ ಟೊಮೆಟೊ ಹಾಕಿಲ್ಲ, ನಾನಿಲ್ಲಿ ಆ್ಯಪಲ್ ಟೊಮೆಟೊ ಹಾಕಿರೋದು. ಸ್ವಲ್ಪನೇ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಮೇಲೆ
ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೆಮಿ ಗ್ರೇವಿ ಚಿಕನ್ ಮಸಾಲ ರೆಡಿಯಾಗಿದೆ. ಇದು ನೀವು ಚಪಾತಿ, ರೈಸ್ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಚಪಾತಿಗಾದರೂ ಮಾಡ್ಕೊಳ್ಳಿ, ರೈಸಿಗಾದರೂ ಚೆನ್ನಾಗಿರುತ್ತೆ. ರಸಮ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಟೇಸ್ಟ್ ಒಂದು ಸಲ ಮಾಡ್ಕೊಳ್ಳಿ. ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೋಡಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.